ಕಲಿಯೋಣ ಬಾ ಅಡಿಗೆಯಲ್ಲಿ ಕುರ್ಕುರೆ ಪರೋಟ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವ್ರನ್ನ ಕರೆಯೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಗುರುದತ್. ಎಲ್ಲಿಂದ ಬಂದಿರೋದು? ಹುಬ್ಳಿಯಿಂದ. ಹುಬ್ಳಿಯಿಂದ. ಹುಬ್ಳಿ ಅಂದ ತಕ್ಷಣ ನಮಗ್ ನೆನಪಾಗೋದು ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ. ನಿಮ್ಮನೇಲಿ ಮಾಡ್ತಾರಾ? ಖಂಡಿತ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಡಿಗ್ರಿ ಮಾಡಿ. ಡಿಗ್ರಿ ಇಲ್ಲೇ ಬ್ಯಾಂಗ್ಳೂರಲ್ಲಿ ಓದ್ತಾ ಇದ್ದೀರಾ? ಹುಬ್ಳಿಯಲ್ಲಿ ಓದ್ತಾ ಇದ್ದೀರಾ? ಬ್ಯಾಂಗ್ಳೂರಲ್ಲಿ ಓದ್ತಾ. ಓಕೆ, ಡನ್. ನಿಮ್ಮ ಮನೇಲಿ ಯಾರ್ಯಾರು ಇರ್ತೀರಾ? ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮಕ್ಕ. ಓಕೆ, ನಿಮ್ಗೆ ಏನಕ್ಕೆ ಒಗ್ಗರಣೆ ಡಬ್ಬಿಗೆ ಬಂದು ಅಡಿಗೆ ಕಲಿಬೇಕು ಅಂತ ಅನಿಸ್ತು? ಇಲ್ಲ ಅಂದ್ರೆ ಯಾವ್ದಾರ ಒಂದು ಎಲ್ಲರೂ ಹೋದಾಗ ನಾವು ಬ್ಯಾಚುಲರ್ ಆಗಿದ್ದಾಗ ಓದೋ ಪರಿಸ್ಥಿತಿ ಬಂದಾಗ ಮಾಡ್ಕೊಳ್ಳೇಬೇಕಾಗತ್ತಲ್ಲ, ನೆಸಿಟಿ ಇದ್ದೇ ಇರುತ್ತೆ. ಅದೇ ಒಂದು ಸಂದರ್ಭದಲ್ಲಿ ಹೆಣ್ಮಕ್ಳಿಲ್ಲ ಮನೆಯಲ್ಲಿ ನಾವೇ ಮಾಡ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಹೊರಗಡೆ ಹೋದ್ರೆ ಊಟಕ್ಕೆ ಎಲ್ಲ ಸೋಡಾ ಹಾಕಿರ್ತಾರೆ, ಅದೆಲ್ಲ ತಿಂದ್ಬಿಟ್ಟು ಹೊಟ್ಟೆ ಕೆಡಿಸ್ಕೊಳಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಅಡಿಗೆ ಕಲಿಯೋಕೆ ಬಂದಿದ್ದೀರಾ. ಈಗ ನಿಮ್ಗೆ ನಾನು ಫಸ್ಟ್ ಟೈಮ್ ನೀವು ಪರೋಟ ಕಲಿತಾ ಇದ್ದೀರಾ ಅನ್ಸುತ್ತಲ್ಲ, ನಾನು ಅದಕ್ಕೆ ನಿಮ್ಗೆ ಕುರ್ಕುರೆ ಪರೋಟ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕುರ್ಕುರೆಯಿಂದ ಮಾಡೋದು ಇವತ್ತಿನ ಬಂದಿಲ್ಲ. ಕುರ್ಕುರೆ ತಿಂದಿರ್ತೀರಾ? ಹಾ, ಪರೋಟ ತಿಂದಿರ್ತೀರಾ, ಆದ್ರೆ ಕುರ್ಕುರೆ ಪರೋಟ ತಿಂದಿಲ್ಲ. ನಿಮ್ ಕೈಯಿಂದ ಮಾಡಿ ಇವತ್ ನಾನು ಟೇಸ್ಟ್ ಮಾಡೋಕೆ ಹೇಳ್ತೀನಿ, ಹೇಗಿರುತ್ತೆ ಅಂತ ಹೇಳ್ಬೇಕು. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಕುರ್ಕುರೆ ಪರೋಟಗೆ ಬೇಕು ಅಂತ ನೋಡ್ಕೋಬೇಕಲ್ವಾ? ಬನ್ನಿ ಹಾಗಾದ್ರೆ ನೋಡೋಣ. ಕುರ್ಕುರೆ, ಚೀಸ್, ಉಪ್ಪು, ಮೆಣಸು ಪುಡಿ, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ, ಎಣ್ಣೆ, ಬಿಳಿ ಎಳ್ಳು, ಜೀರಿಗೆ ಪುಡಿ. ನೋಡಿ, ಕುರ್ಕುರೆ ಪರೋಟಗೆ ಏನೇನ್ ಪದಾರ್ಥ ಬೇಕು ಎಲ್ಲ ರೆಡಿ ಆಗಿದೆ. ನಾನು ಹೇಳ್ತಾ ಹೋಗ್ತೀನಿ, ಹಾಗೆ ಅಡಿಗೆ ಮಾಡ್ಬೇಕು. ಒಂದ್ ಮಾತು ಹೇಳಿ, ನಿಮ್ ಮನೇಲಿ ಯಾವತ್ತಾದ್ರೂ ಚಪಾತಿ ಮಾಡಿದ್ದೀರಾ? ಮಾಡಕ್ ಹೋಗಿದ್ದೀನಿ, ಆದ್ರೆ ಇಂಡಿಯಾ ಮ್ಯಾಪ್ ಚೆನ್ನಾಗಿ ಬಂತು. ಇಂಡಿಯಾ ಮ್ಯಾಪ್ ಚೆನ್ನಾಗಿ ಬಂತಾ? ಓಕೆ, ಇವತ್ತು ಯಾವ ಮ್ಯಾಪ್ ರೆಡಿ ಮಾಡ್ತೀರಾ? ನಾನು ಅನ್ಕೊಂಡಿದ್ದೀನಿ ನೀವು ಜೊತೆಲಿ ಇದ್ದೀರಾ, ರೌಂಡ್ ಮಾಡ್ತೀನಿ ಅಂತ. ಬಟ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಯಾವ ಮ್ಯಾಪ್. ನೋಡೋಣ, ಆಮೇಲೆ ಅದನ್ನ ಯಾವ ಹೆಸರು ಇಟ್ಬೋದು ಅಂತ ನೋಡೋಣ. ಬನ್ನಿ. ಫಸ್ಟ್ ಮೈದಾ ಹಿಟ್ಟು, ಗೋಧಿ ಹಿಟ್ಟನ್ನ ಈ ಬೌಲ್ಗೆ ಹಾಕಿ. ಎಷ್ಟು ಸ್ಪೂನು? 3 ಸ್ಪೂನ್ ಹಾಕಿ. ಇದು 3 ಸಲ ಹಾಕ್ಬೇಕಾ? ಹಾಕಿ. ಚೀಸ್ ಇದೆ, ಚೀಸನ್ನ ಸ್ವಲ್ಪ ತುರಿದ್ ಬಿಟ್ಟು ಹಾಕ್ಬೇಕು. ಅಲ್ಲಿ ತುರಿಯೋ ಮಣೆ ಇದೆ, ತಗೊಳ್ಳಿ. ಮಣೆ ಮೇಲೆ ಇಟ್ಟು ತುರಿದ್ ಬಿಡಿ. ಫಸ್ಟ್ ಸ್ವಲ್ಪ ತಿರುಗಿಸ್ಕೊಳ್ಳಿ. ಅಲ್ಲ, ದೊಡ್ಡ ಕಣ್ಣಿದೆ ನೋಡಿ ಆ ಕಡೆ, ಇನ್ನೊಂದು. ಹಾ, ನೀವು ಯಾವತ್ತಾದ್ರೂ ಅಡಿಗೆ ಮಾಡೋಕ್ ಹೋಗಿ ಅಡಿಗೆ ಚೆನ್ನಾಗಿದ್ಯಾ ಇಲ್ಲ ಕೆಟ್ಟೋಗಿದ್ಯಾ, ಏನಾದ್ರೂ ಅನುಭವ ಇದೆಯಾ ಆ ತರದ್ದು? ತುಂಬಾ ಸಲ ಮಾಡಿದ್ದೀನಿ, ಒಂದೊಂದ್ಸಲಿ ಚೆನ್ನಾಗಿದೆ, ಒಂದೊಂದ್ಸಲಿ ಕೆಟ್ಟೋಗ್ಬಿಟ್ಟಿದೆ. ಓಕೆ, ಚೆನ್ನಾಗಿರೋ ಯಾವ ಅಡಿಗೆ? ಚೆನ್ನಾಗಿರೋದಂದ್ರೆ ಅನ್ನ, ಚಿತ್ರಾನ್ನ ಮಾಡಿದ್ದೀನಿ, ಮತ್ತೆ ಅನ್ನ, ಉಪ್ಪಿಟ್ಟು ಮಾಡಿದ್ದೀನಿ. ಉಪ್ಪಿಟ್ಟು, ಕಾಂಕ್ರೀಟ್. ನಿಮ್ಗೆ ಇಷ್ಟನಾ? ತುಂಬಾ ಇಷ್ಟ. ಓಕೆ, ಕೆಡ್ಸಿರೋಂಥ ಅಡಿಗೆ ಯಾವ್ದು? ಕೆಡ್ಸಿರೋಂಥ ಅಡಿಗೆ ಅಂದ್ರೆ ಚಪಾತಿನೇ. ಚಪಾತಿ ಮಾಡಕ್ ಹೋಗಿ ಬಂದಿರ್ಲಿಲ್ಲ. ಓಕೆ, ಅದನ್ನ ಬ್ಲಾಕ್ ಕಲರ್ ಮಾಡ್ಬಿಟ್ಟಿದ್ರಾ? ಈಗ ಚೀಸ್ ಅನ್ನ ಈ ಬೌಲ್ಗೆ ಹಾಕಿ. ಸ್ವಲ್ಪ ಉಪ್ಪು ಹಾಕಿ. ಮೆಣಸಿನ ಪುಡಿನ ಅರ್ಧ ಸ್ಪೂನ್ ಅಷ್ಟು ಹಾಕಿ, ಸಾಕು. ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ನೀರು ಹಾಕ್ತೀನಿ ನಾನು, ಕಲಸಿ. ಈಗ ಓಕೆ, ಕರೆಕ್ಟಾಗಿ ಕಲಿಸಿದ್ದೀರಾ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಮಿಕ್ಸಿ ಜಾರನ್ನ ತಗೊಳ್ಳಿ. ಮಿಕ್ಸಿ ಜಾರ್ಗೆ ಕುರ್ಕುರೆ ಎಷ್ಟು ಹಾಕಿ. ಇದನ್ನ ಈಗ ಪೌಡರ್ ಮಾಡಬೇಕು. ಈಗ ಕ್ಲೀನ್ ಆಗಿ ಪೌಡರ್ ಆಗಿದೆ ಅಲ್ವಾ, ಇದನ್ನ ಆ ಬೌಲ್ಗೆ ತೆಗೀರಿ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ, ಒಂದು ಸ್ವಲ್ಪ. ಓಕೆ, ಹಾಗೆ ಕೊತ್ತಂಬರಿ ಹಾಕಿ.
ಇದನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ಸಾಕು. ಬಿಳಿ ಎಳ್ಳು ಹುರಿದು ತಗೊಂಡಿದ್ದೀನಿ, ಒಂದು 2 ಸ್ಪೂನ್ ಅಷ್ಟು ಹಾಕಿ. ಹಾಗೆ ಜೀರಿಗೆ ಪೌಡ್ರು 1 ಸ್ಪೂನ್ ಹಾಕಿ. ಒಂಚೂರು ಉಪ್ಪು ಹಾಕ್ಬೋದು. ಚೆನ್ನಾಗಿ ಕೈಯಿಂದ ಕಲಸಿ. ಈಗ ನೆಕ್ಸ್ಟು ಹೋಳಿಗೆ ಮಾಡೋದು ನೋಡಿದ್ದೀರಾ? ಹಿಟ್ಟು ಕಣ್ಕ ತಗೊಂಡ್ಬಿಟ್ಟು ಅದನ್ನ ಕೈಯಲ್ಲಿ ತಟ್ಟಿ ಅದ್ರ ಮಧ್ಯೆ ಈ ಪೌಡ್ರನ್ನ ಹಾಕಿ ಕವರ್ ಮಾಡಿಬಿಟ್ಟು ಪ್ರೆಸ್ ಮಾಡಿ ಹೋಳಿಗೆ ಥರ ಲಟ್ಟಿಸ್ಬೋದು, ಇಲ್ಲ ಕೈಯಿಂದ ತಟ್ಬೋದು. ಆ ಥರ ಮಾಡಬೇಕು. ಓಕೆ, ಮಾಡಿ. ಸ್ವಲ್ಪ ಪ್ರೆಸ್ ಮಾಡಿ. ಹಾಂ, ಹಿಟ್ಟಿನ ಮೇಲಿಡಿ. ಹಾಗೆಯೇ ಒಂಚೂರು ತಟ್ಟಿ. ಒಂಚೂರು ಕೈಗೆ ಎಣ್ಣೆ ಇಲ್ಲ ಅಂದರೆ ಹಿಟ್ಟನ್ನು ಹಚ್ಕೋಬೋದು. ಸಾಕು. ಈಗ ಒಂದು ನಿಮಿಷ ನಾನು ಹಾಕ್ತೀನಿ. ಕುರ್ಕುರೆ ಪೌಡ್ರನ್ನ ಇದ್ರ ಮಧ್ಯೆ ಹಾಕಬೇಕು. ಕವರ್ ಮಾಡಕ್ ಬರುತ್ತಾ? ನಿಧಾನ. ಹಾ, ಮೋದಕ ಥರ ಈ ಥರ ಪ್ರೆಸ್ ಮಾಡಿ ನಿಧಾನಕ್ಕೆ ಲಟ್ಟಿಸ್ಬೇಕು, ತುಂಬಾ ಪ್ರೆಸ್ ಮಾಡಬೇಡಿ. ಓಕೆ. ಸ್ವಲ್ಪ ಎಣ್ಣೆ ಹಾಕಿ. ಈಗ ಕುರ್ಕುರೆ ಪರೋಟಾನ ಟೇಸ್ಟ್ ಮಾಡಿ ಹೇಳಬೇಕು ಹೇಗಾಗಿದೆ ಅಂತ. ನಾಡಿನ ಹೆಸರಾಂತ ಕಾಫಿ ಡೇ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಇದೆ. ಕುರ್ಕುರೆ ಪರೋಟಾ ಮಾಡುವ ವಿಧಾನ: ಬೌಲ್ಗೆ 3 ಸ್ಪೂನ್ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ತುರಿದ ಚೀಸ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಮೆಣಸು ಪುಡಿ, ನೀರನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಮಿಕ್ಸಿ ಜಾರ್ನಲ್ಲಿ ಕುರ್ಕುರೆಯನ್ನು ಹಾಕಿ ಪುಡಿ ಮಾಡಿಕೊಳ್ಳಿ. ಇದನ್ನು ಬೌಲ್ನಲ್ಲಿ ಹಾಕಿ ಜೊತೆಗೆ ಈರುಳ್ಳಿ, ಕೊತ್ತಂಬರಿ, 2 ಸ್ಪೂನ್ ಬಿಳಿ ಎಳ್ಳು, ಜೀರಿಗೆ ಪುಡಿ, ಉಪ್ಪು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕಣಕವನ್ನು ಮಣೆಯ ಮೇಲೆ ಲಟ್ಟಿಸಿಕೊಂಡು ಮಧ್ಯದಲ್ಲಿ ಕುರ್ಕುರೆ ಮಿಶ್ರಣವನ್ನು ಹಾಕಿ ಮುಚ್ಚಿ ಮತ್ತೆ ಲಟ್ಟಿಸಿಕೊಳ್ಳಿ. ಈಗ ಇದನ್ನು ಕಾಯ್ದ ತವಾದ ಮೇಲೆ ಹಾಕಿ 2 ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ರುಚಿ ರುಚಿಯಾದ ಕುರ್ಕುರೆ ಪರೋಟ ತಿನ್ನಲು ರೆಡಿ.